ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಸಂಕ್ಲಿಷ್ಟೇನಾರ್ಜಿತಂ ವಿದ್ಯಾ ಸದಾ ಉತ್ಕರ್ಷಕಾರಿಣಿ, ಉಚಿತಾರ್ಜಿತ ಯದ್ವಸ್ತು ಅಲ್ಪಾಯುಷಿ ಧನವ್ಯಯಂ. The education which is earned with a great difficulty is a permanent asset. Any item which is earned freely is tentative and expensive in the near future. ಸಂಕ್ಲಿಷ್ಟೇನಾರ್ಜಿತಂ ವಿದ್ಯಾ, ತುಂಬ ಕಷ್ಟದಿಂದ ಕ್ಲಿಷ್ಟದಿಂದ ಆರ್ಜಿಸಿದ ವಿದ್ಯೆಯು ಸದಾ ಉತ್ಕರ್ಷಕಾರಿಣಿ, ಯಾವಾಗಲೂ ಅಭಿವೃದ್ಧಿಯನ್ನು ತೋರಿಸುತ್ತದೆ, ಉತ್ಕರ್ಷವನ್ನು ತೋರಿಸುತ್ತದೆ, ಇಂಪ್ರೂವ್ಮೆಂಟನ್ನು ತೋರಿಸುತ್ತದೆ. ಉಚಿತಾರ್ಜಿತ ಯದ್ವಸ್ತು, ಫ್ರೀಯಾಗಿ ಪಡೆದಂತಹ ಯಾವ ವಸ್ತುವು, ಲಾಟ್ರಿ ಬಂದಂತಹ ದುಡ್ಡು, ಉಚಿತವಾಗಿ ಬಂದಂತಹ ಯಾವುದೇ ವಸ್ತುವು ಅಲ್ಪಾಯುಷಿ, ಹೆಚ್ಚು ದಿವಸ ಬದುಕೋದಿಲ್ಲ, ಮತ್ತು ಇದ್ದಿದ್ದು ಕೊಚ್ಕೊಂಡು ಹೋಗೋ ಸಾಧ್ಯತೆ ಇರುತ್ತೆ. ಧನವ್ಯಯಂ. ಸಹಾಯಧನ ವಿದ್ಯಾರ್ಥೆ ಧೀಯತಾಂ ಶ್ರದ್ಧಾ ಯೋಗ್ಯತಾ, ಜಾತ್ಯಾಧಾರಿತ ಸೌಕರ್ಯ ವರ್ಗ ಸಂಘರ್ಷ ಸಾಧನಂ. The scholarship which is given to the students should be biased on dedications to duties. The facility which is based on the caste, creed, race, sex is useless, and sometimes it leads to social disturbance. ಸಹಾಯಧನ, ಸಹಾಯ, ಯಾವುದೇ ರೀತಿಯ ಸಹಾಯವನ್ನು ವಿದ್ಯಾರ್ಥಿಗಳಿಗೆ ಕೊಡಲೇಬೇಕು. ಆದರೆ ಧೀಯತಾಂ, ಶ್ರದ್ಧಾ ಯೋಗ್ಯತಾ, ಡೆಡಿಕೇಶನ್ ಟು ಡ್ಯೂಟಿ, ಅವನು ಯೋಗ್ಯನಾಗಿದ್ದರೆ ಕೊಡಬೇಕು. ಸುಮ್ಮನೆ ಟೈಮ್ ಪಾಸ್ ಮಾಡೋರಿಗೆಲ್ಲ ಕೊಡಬಾರ್ದು. ಕಷ್ಟಪಟ್ಟು ಓದ್ತಾನ, ಹೈಯೆಸ್ಟ್ ಪರ್ಸೆಂಟೇಜ್ ಇದೆಯಾ, 100ಕ್ಕೆ 35 ಮಾರ್ಕ್ಸ್ ಅಲ್ಲ, ಒಂದು 60, 70, 80, 90 ಮಾರ್ಕ್ಸ್ ತಗೊಳ್ಳೋರಿಗೆ ಯೋಗ್ಯತೆ ಆಧಾರದ ಮೇಲೆ, ಶ್ರದ್ಧೆಯ ಆಧಾರದ ಮೇಲೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಬೇಕು. ಜಾತ್ಯಾಧಾರಿತ ಸೌಕರ್ಯ, ಜಾತಿಯನ್ನು ಆಧರಿಸಿ ಏನಾದರೂ ಸೌಕರ್ಯ ಕೊಟ್ಟರೆ ಈ ವರ್ಗ ಸಂಘರ್ಷ ಕಾರಣಂ. ಇವತ್ತು ಅವರು ಮಜಾ ಮಾಡ್ತಿದ್ದಾರೆ, ನಾಳೆ ಇನ್ನೊಬ್ಬರು ಮಜಾ ಮಾಡ್ತಾರೆ. ಯಾಕೆಂದರೆ ಒಂದು ಕಾಲ, ಇದು ಚಕ್ರ. ಇವತ್ತು ಒಂದು ಜಾತಿ ಸಹಾಯ ಮಾಡಿದ್ರೆ ನಾಳೆ ಇನ್ನೊಂದು ಜಾತಿಯವ್ರ ಮೇಲೆ ಬರ್ತಾರೆ. ಹೀಗೆ ಅವ್ರು ಬೆಳೀತಾರೆ, ಬೆಳೀತಾರೆ, ಇವ್ರು ಮುಳುಗ್ತಾರೆ, ಇವ್ರು ಮುಳುಗ್ತಾರೆ, ಅವ್ರು ಬೆಳೀತಾರೆ. ಏನು ಬೇಕಾದರೂ ಆಗೋ ಸಾಧ್ಯತೆ ಇದೆ. ಕ್ಯಾಸ್ಟ್, ಕ್ರೀಡ್, ರೇಸ್, ಸೆಕ್ಸ್, ಏಜ್ ಗ್ರೂಪ್ ಎಟ್ಸೆಟ್ರಾ ಶುಡ್ ನಾಟ್ ಬಿ ಕನ್ಸಿಡರ್ಡ್. ಅದನ್ನು ಕನ್ಸಿಡರ್ ಮಾಡದೆ ಯೋಗ್ಯತೆ ಇದೆಯಾ ಕೊಡು, ಕಷ್ಟಪಡ್ತಾನ ಕೊಡು. ಕ್ಯಾಸ್ಟ್ ನೋಡಬೇಡ, ನೀನು ಸೆಕ್ಸ್ ನೋಡಬೇಡ, ಜನಾಂಗ ನೋಡಬೇಡ, ಓದ್ತಾನೆ ವರ್ಕ್ ಮಾಡ್ತಾನೆ ಅಂತಂದರೆ ಎಲ್ಲ ರೀತಿ ಸಪೋರ್ಟ್ ಮಾಡುವವನಿಗೆ 100% ಶ್ರದ್ಧೆಯಿಂದ ಕೊಡುವವನಿಗೆ. ಎಷ್ಟು ಬೇಕಾದರೂ, ಎಷ್ಟು ಓದ್ತೀಯೋ ಓದು, ನೀನು ನಾನು ದುಡ್ಡು ಕೊಡ್ತೀನಿ ಅಂತ ಕೊಟ್ಟಾಗ ಅವನಿಗೆ ನಾಲೆಡ್ಜ್ ಬೆಳೆಯುತ್ತೆ, ಕಾಂಪಿಟೇಟಿವ್ ಸ್ಪರ್ಧಾಸ್ಫೂರ್ತಿ ಬೆಳೆಯುತ್ತೆ. ಆ ಮೂಲಕ ಉತ್ತಮ ಪ್ರಜೆಯಾಗಲು ಸಾಧ್ಯ. ಸಂಶೋಧನಾ ವಿಶೇಷೇಣ ಸ್ವದೇಶೇ ಕಾ ಪ್ರಯೋಜನಂ, ಸೇವಾದೇವ ಹಿ ಸದ್ವಿದ್ಧಿ ಸಮೃದ್ಧಿ ಅನ್ಯಥಾ ನಿಷ್ಪ್ರಯೋಜಕಂ. What is the use of simply doing the research academically? Nobody will read that book which is not implemented in the society. If you want to develop a country, we have to serve more to the people than concentrating on research. ಸಂಶೋಧನಾ ವಿಶೇಷೇಣ ಸ್ವದೇಶೇ ಕಾ ಪ್ರಯೋಜನಂ. ದೊಡ್ಡ ದೊಡ್ಡ ಸಂಶೋಧನೆ ಮಾಡಬೇಕು, ಬರೆದು ತಗೊಂಡೋಗಿ ಲೈಬ್ರರಿ ಇಟ್ಟರೆ ಏನು ಪ್ರಯೋಜನ ಅದರಿಂದ? ಒಬ್ಬೊಬ್ಬರು ಓದಲ್ಲ ಅದನ್ನ. ಯಾರ ಪುನಃ ಇನ್ನೊಂದು ಸಂಶೋಧನೆ ಕಾಪಿ ಪೇಸ್ಟ್ ಮಾಡೋರು ಅದ್ರ ಓದ್ಕೊತಾರೆ ಬಿಟ್ಟರೆ ಇನ್ಯಾವುದೇ ರೀತಿ ಸಮಾಜಕ್ಕೆ ಪ್ರಯೋಜನ ಇಲ್ಲ. ಹಾಗಾದ್ರೆ ಪ್ರಯೋಜನ ಯಾವುದರಿಂದ ಅಂತಂದರೆ ಸೇವಾದೇವ ಹಿ ಸಮೃದ್ಧಿ. ಪ್ರಾಕ್ಟಿಕಲಾಗಿ ಸಮಾಜ ಜೊತೆ ಬದುಕು, 4 ಜನ ಕಷ್ಟದಲ್ಲಿರೋ ಸಮಸ್ಯೆಗಳನ್ನ ಅರ್ತು ಅವರ ಸಮಸ್ಯೆ ಹೇಗೆ ಪರಿಹಾರ ಮಾಡೋದು ಅಂತ ಸ್ಪಂದಿಸು. ಅಂಬೇಡ್ಕರ್, ಬುದ್ಧ, ಬಸವಣ್ಣ ಎಲ್ಲ ಮಾಡಿಲ್ವಾ? ನೀನೆಷ್ಟು ಮಾಡಿದ್ಯಾ? ಸಂಶೋಧನೆ ಮಾಡಿ ಇಟ್ಬಿಟ್ರೆ ಆಗೋಯ್ತಾ? ಅವರಂತೆ ಫೀಲ್ಡಿಗೆ ಇಳಿ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡು. ಸೇವಾದೇವ ಹಿ ಸಮೃದ್ಧಿ. ಅವನು ನಿನ್ನ ಲೆವೆಲಿಗೆ ಬಂದು ನಿಂತ್ಕೊಳ್ಬೇಕು, ಆ ಥರ ಮಾಡು. ಅಲ್ಲದಿದ್ದರೆ ನೀನು ಓದಿದ ಯಾವುದೇ ವಿದ್ಯೆಯು ನಿಷ್ಪ್ರಯೋಜಕ, ಅನ್ಯಥಾ ನಿಷ್ಪ್ರಯೋಜಕಂ.
ಬೋಧನಂ ಸುಲಭಂ ತತ್ರ ಯಕ್ಷರಕ್ಷಸನ್ನಿಧೌ ಕ್ವಚಿತ್ ಕಾರ್ಯೇಣ ಸಮೃದ್ಧಿ ಶಿಕ್ಷಣಂ ವ್ಯರ್ಥಮನ್ಯತಾ. It is easy to teach demons or rakshasas and other idiots easy. But what is the use of the teaching if it is not vanishing the pain of the deprived classes of the society? ಬೋಧನಂ ಸುಲಭಂ ತತ, ಹೇಳೋದು ಸುಲಭ, ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು. ಯಕ್ಷರಾಕ್ಷಸ ಯಾರಿದ್ರು ಹೇಳ್ಬೇಕು, ಅಕ್ಷರಿದ್ರು ಹೇಳಬೇಕು, ರಾಕ್ಷಸರಿದ್ರು ಹೇಳ್ಬೇಕು, ಎಲ್ಲಿದ್ರು ಹೇಳ್ಬೋದು. ಈಡಿಯಟ್ಸ್ ಕೂತಿದ್ರು ಒಂದಿಷ್ಟು ಬೋಧನೆ ಮಾಡಿ ಬರ್ಬೋದು. ಏನು ಉಪಯೋಗ ಅದರಿಂದ? ಯಾರು ನಿನ್ನ ಮಾತು ಕೇಳೋದಿಲ್ಲ. ಕ್ವಚಿತ್ ಕಾರ್ಯೇಣ ಸಮೃದ್ಧಿ, ಏನಾದರೂ ಮಾಡಿ ತೋರಿಸಬೇಕು. ಎಷ್ಟೋ ಹರಿಕತೆ ಹರಟೆ ಹೊಡೆದು ಉಪಯೋಗ ಆಗೋದಿಲ್ಲ. ಪ್ರಾಕ್ಟಿಕಲಾಗಿ ಏನಾದರೂ ಮಾಡೋಕ್ಕೆ ಸಾಧ್ಯವಾಯ್ತಾ ಅದನ್ನು ಹೇಳಬೇಕು. ಅಲ್ಲದಿದ್ದರೆ ನೀನು ಓದಿದ ಶಿಕ್ಷಣ ಎಲ್ಲವೂ ವ್ಯರ್ಥಂ ಅನ್ಯಥಾ, ಅಲ್ಲದಿದ್ದರೆ ಶಿಕ್ಷಣಂ ವ್ಯರ್ಥಂ. ಪ್ರಕೋಷ್ಠೆ ನೈವ ಕರ್ತವ್ಯ ನ್ಯಾಯದಂಡಾದಿ ಪ್ರಕ್ರಿಯೆ ಜನಮಧ್ಯೆ ಪ್ರಕುರ್ವೀತ ಶಿಕ್ಷಾ ಶಿಕ್ಷಣ ಚಿಂತನಂ. The rules and the regulations of the law court should not be written in the classroom, but it should be done in the middle of the people, on the road, in the society. Punishment should be done on the spot. ಪ್ರಕೋಷ್ಠೇನೈವ ಕರ್ತವ್ಯ, ಯಾವುದೋ ಒಂದು ಕೋಣೆಯಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಂಡು ನ್ಯಾಯದಂಡಾದಿ ಪ್ರಕ್ರಿಯೆ ಮಾಡೋದಲ್ಲ. ನ್ಯಾಯಸ್ಥಾನ ಒಂದು ಜಾಗ ಮಾಡಿ ಕೂರಿಸಿ ಇಟ್ಟರೆ ಅವ್ನು ನಿದ್ದೆ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಆಮೇಲೆ ನ್ಯಾಯದಂಡಾದಿ ಪ್ರಕ್ರಿಯೆ ಮಾಡ್ಬೇಕಾದ್ರೆ ಅವನನ್ನು ಬೀದಿಗೆ ಬಿಡಬೇಕು. ಜಡ್ಜು ಜನರ ಮಧ್ಯೆ ನೋಡಬೇಕು, ಕಷ್ಟ ಸುಖ ಯಾರೇನು ಕಷ್ಟಪಟ್ಟಿದ್ದಾರೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಜನರ ಮಧ್ಯೆ ಬಂದು ನೋಡಬೇಕು. ರೋಡಿಗೆ ಬರಬೇಕು ಸಾಕು ರೂಮಲ್ಲಿ ಕೂತಿದ್ದು. ಅಲ್ಲಿ ಶಿಕ್ಷೆ ಕೊಡಬೇಕಾ, ಶಿಕ್ಷಣ ಕೊಡಬೇಕಾ, ಅದನ್ನು ಸಮಾಜಕ್ಕೆ ಬಂದು ಸಮಾಜದ ಜೊತೆ ನೋಡಿ ತಿಳಿದು ಮಾಡು ನೀನು. ಯಾರೋ ಒಂದಿಷ್ಟು ವಾದ ಮಾಡ್ತಾರೆ, ಬೆಕ್ಕನ ಕಪ್ಪು ಅಂತಾರೆ, ಕಾಗಿನ ಬಿಳಿ ಅಂತಾರೆ, ಏನೋ ಒಂದು ಹೇಳ್ತಾರೆ, ಇವನು ಅದ್ರ ಮೇಲೆ ನಿದ್ದೆ ಮಾಡಿಕೊಂಡು ಉತ್ತರ ಕೊಡೋದು ಮಾಡಬಾರದು. ಪ್ರಕೋಷ್ಠೇನೈವ ಕರ್ತವ್ಯ ಜನ ಮಧ್ಯೆ ಪ್ರಕುರ್ವಿತ, ಜನರ ಮಧ್ಯದಲ್ಲಿ ಬಂದು ನ್ಯಾಯ ದಂಡಾದಿ ಪ್ರಕ್ರಿಯೆಯನ್ನು ಮಾಡಬೇಕು. ಅನಂತೆ ಚಿಂತನಂ ನ್ಯಾಯಂ ಅರ್ಥಕಾಲಾದಿನಾಶಕಂ ಸಮೂಲಾಧ್ಯಯನಂ ಶೀಘ್ರಂ ಸಭಾನ್ಯಾಯಾದಿ ವರ್ಧಕಂ. Simply discussing about the law and the rules in the classroom is a waste of time and money. Whatever we do, work it with big push within a short span of time. ಅನಂತೆ ಚಿಂತನಂ ನ್ಯಾಯಂ, ಅನೇಕ ವರ್ಷಗಳ ಕಾಲ ಒಂದು ಕೇಸನ್ನು ಎಳ್ಕೊಂಡು ಹೋಗೋದ್ರಿಂದ ಅರ್ಥಕಾಲಾದಿ ನಾಶನಂ, ಹಣವೂ ವೇಷ್ಟು, ಕಾಲವೂ ವೇಷ್ಟು, ಮಾನಸಿಕ ನೆಮ್ಮದಿ ಇಲ್ಲ. ಸಮೂಲಾಧ್ಯಯನಂ ಶೀಘ್ರಂ, ತಕ್ಷಣದಲ್ಲಿ ಒಂದು ಕೇಸ್ ಹಿಡಿದ್ರೆ ಒಂದು ಕೇಸನ್ನು ಸಮೂಲವಾಗಿ ಅಧ್ಯಯನ ಮಾಡಲು ಹೋಗಿ ನಿಂತ್ಕೊಂಡ್ಬಿಡು. 4 ಜನ ಕೇಳು, ಸಮಾಜದ ಜೊತೆ ಹೋಗಿ ಗೊತ್ತಾಗುತ್ತೆ. ಅಕ್ಕಪಕ್ಕದವ್ರನ್ನ ಕೇಳಿದ್ರೆ ಆಟೋಮೆಟಿಕ್ಕಾಗಿ ಅರ್ಧ ಸಮಸ್ಯೆ ತೀರೋಗುತ್ತೆ. ಸಭಾ ನ್ಯಾಯಾದಿವರ್ಧಕಂ, ನ್ಯಾಯಗಳ ಮೌಲ್ಯ ಹೆಚ್ಚಬೇಕಾದ್ರೆ ಈ ರೀತಿ ಜನಮಧ್ಯದಲ್ಲಿ ಬಂದು ತೀರ್ಪು ಕೊಟ್ಟಾಗ, ಸಮೂಲವಾದ ಅಧ್ಯಯನ ಅಲ್ಲಿ ಮಾಡಿದಾಗ ಇದರಿಂದ ಅವನಿಗೂ ಲಾಭ. ಬಿಗ್ ಪುಷ್, ಬೇಗ ಮಾಡಿಕೊಡಬೇಕು. ಶೀಘ್ರಂ, ಬೇಗ ತೀರ್ಮಾನ ಕೊಡಬೇಕು, ಎಳ್ಕೊಂಡು ಹೋಗೋದು. ಪ್ರಕೋಷ್ಠೆ ಸ್ಥಿತ ನ್ಯಾಯಶಃ ನಿದ್ರಾಧೀನಂ ಸಕಾಲಿಕೆ, ಇಲ್ಲ ಇದೆಯಲ್ಲ, ಪ್ರಕೋಷ್ಠದಲ್ಲಿ ಕುಳಿತ ನ್ಯಾಯಾಧೀಶನು ನಿದ್ರಾಧೀನಂ ಸಕಾಲಿಕೆ, ಒಳ್ಳೆ ಫ್ಯಾನ್ ಅಡಿ ಕೂತ್ಕೊಂಡು ನಿದ್ದೆ ಮಾಡ್ತಿರ್ತಾನೆ. ದ ಜಡ್ಜ್ ಹೂ ಈಸ್ ಸಿಟಿಂಗ್ ಇನ್ ದ ರೂಮ್ ವಿಲ್ ಸ್ಲೀಪ್ ಟೈಮ್ಲಿ, ಯಾವುದೋ ಒಂದು ಟರ್ನಿಂಗ್ ಪಾಯಿಂಟ್ ಟೈಮಲ್ಲೇ ನಿದ್ದೆ ಮಾಡಿರ್ತಾನೆ. ಸೊ ದ ಜಡ್ಜಸ್ ಶುಡ್ ಬಿ ಸ್ಟೆಪ್ ಡೌನ್ ಫ್ರಮ್ ದ ಚೇರ್ ಆ್ಯಂಡ್ ಅರೌಂಡ್ ದ ಕೇಸ್ sensitively so that you can understand the case with lawyers in the field. ಬಾಹ್ಯ ಅಧಿಕ ಸಂಚಾರಾತ್, ಹೆಚ್ಚು ಹೊರಗಡೆ ಬಂದು ಓಡಾಡಬೇಕು, ಆ ಕೇಸಿನ ಸುತ್ತಮುತ್ತ ರೌಂಡ್ ಹೊಡಿಬೇಕು. ಯುಕ್ತಂ ನ್ಯಾಯಂ ಸುಶಾಸನಂ, ಆಗ ಸರಿಯಾದ ನ್ಯಾಯವನ್ನು ಕೊಡಲು ಸಾಧ್ಯ. ವಾದಾಧಾರಿತ ಯದ್ವಾದಂ ಕೇವಲಂ ವ್ಯರ್ಥಾಲಾಪನಂ, ರವಿರಾವೃತ ಯದ್ವಾಕ್ಯಂ
ರವಿರಾವೃತ ನ್ಯಾಯಂ ಸರ್ವಶೋಭನವರ್ಧನಂ. If it is based on the arguments for the arguments, it is just to kill the time and waste of energy. Instead, you go to the field directly, walk around the air and sun, and give the judgment. ವಾದಾಧಾರಿತ ಯದ್ವಾದಂ, ವಾದಕ್ಕೊಂದು ವಾದ, ವಾದಕ್ಕೊಂದು ವಾದ, ವಾದ ಪ್ರತಿವಾದ, ಕೇವಲಂ ವ್ಯರ್ಥಾಲಾಪನಂ, ಇದು ಟೈಮ್ ಪಾಸ್. ಬದಲಾಗಿ ರವಿರಾವೃತ ಯದ್ ನ್ಯಾಯಂ, ರವಿರಾವೃತ ಹೋಗು, ಬಿಸಿಲಿಗೆ ಹೋಗು, ಫೀಲ್ಡಲ್ಲಿ ನೋಡು, ಗಾಳಿಲಾಡು. ಸರ್ವಶೋಭನವರ್ಧನಂ, ಇದರಿಂದ ಎಲ್ಲ ರೀತಿಯ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಪರಿಹರಿಸಲು ಸಾಧ್ಯ. ದೈಹಿಕಾನುಭವಂ ಪ್ರಾಪ್ತಂ ಪೂರ್ವಂತು ಸುವಿವಾಹಿತಂ ತನ್ನಾಶಯತಿ ಸಂಸಾರಂ ವಿಚ್ಛೇದನ ಪರಂಪರಾಂ. The sex before marriage will damage the family. This attitude will raise the greed for sex and thereby leads to divorce in the end. ದೈಹಿಕಾನುಭವಂ ಪ್ರಾಪ್ತಂ ಪೂರ್ವಂತು ಸುವಿವಾಹಿತಂ, ವಿವಾಹಕ್ಕಿಂತ ಮೊದಲೇ, ಪೂರ್ವಂ ಮೊದಲೇ ದೈಹಿಕ ಅನುಭವವನ್ನು ಅನುಭವಿಸಿದರೆ ತನ್ನಾಶಯತಿ ಸಂಸಾರಂ, ಅಂಥ ಸಂಸಾರಗಳು ನಾಶವಾಗುತ್ತವೆ. ಇಲ್ಲದಿದ್ದರೆ ವಿಚ್ಛೇದನ ಪರಂಪರೆಯನ್ನೇ ಬೆಳೆಸಿಕೊಳ್ಳುತ್ತಾರೆ. ನಾನು ಬ್ರಹ್ಮಚಾರಿ, ನಮ್ಮ ಅಪ್ಪನೂ ಬ್ರಹ್ಮಚಾರಿ, ನಮ್ಮ ತಾತನೂ ಬ್ರಹ್ಮಚಾರಿ, ಅಥವಾ ನಾನು ಮುಂಡೆ, ನನ್ನ ಮಗಳು ಮುಂಡೆ, ನನ್ನ ಮೊಮ್ಮಗಳು ಮುಂಡೆ. ಈ ರೀತಿಯಾಗಿ ದೈಹಿಕ ಅನುಭವವನ್ನು ಮದುವೆಗಿಂತ ಮೊದಲು ಪಡೆಯಬಾರದು. ಪಡೆದರೆ ಸಮಸ್ಯೆಗಳೇ ಜಾಸ್ತಿಯಾಗುತ್ತದೆ. ತ್ಯಾಗಾದೇವ ಈ ಸಂಸಾರಂ ಕಾಮದಾಹೇ ವಿನಶ್ಯತಿ ಅಲ್ಪತೃಪ್ತಶ್ಚ ದಾನೀಚ ಸಯಾತಿ ಪರಮಂ ಪದಂ. ಫ್ಯಾಮಿಲಿ ಮೀನ್ಸ್ ಸ್ಯಾಕ್ರಿಫೈಸ್ and lust means divorce always. We should be happy with the less and limited ones within the resources. We should be benevolent and so lead to salvation. ತ್ಯಾಗಾದೇವ ಹಿ ಸಂಸಾರಂ, ಸಂಸಾರ ಅಂದರೆ ತ್ಯಾಗ, ಲಾಭ ಅಲ್ಲ ಸಂಸಾರ ಅಂದರೆ. ಕಾಮದಾಹೇ ವಿನಶ್ಯತಿ, ಕಾಮದಾಹವೇನಾದರೂ ಬಂತು ಅಂತಂದರೆ ಅಂಥ ಸಂಸಾರ ನಾಶ ಅಂತ ಅರ್ಥ. ಹೆಂಡತಿಗೆ ಗೊತ್ತಿಲ್ಲದಂತೆ 2 ದಿವಸ ಇನ್ನೊಂದು ಹೆಣ್ಣೆ ಹತ್ರ ಹೋಗಿರ್ಬೋದು. ಒಂದು ದಿವಸ ಹೆಂಡತಿಗೆ ಗೊತ್ತಾಯಿತು ಅಂತಂದರೆ, ಕಾಮದಾಹಿ ಅಂತ ಗೊತ್ತಾಯಿತು ಅಂತಂದರೆ, ಏನೋ ತಗ್ಗಿ ಬಗ್ಗಿ ನಡೆಯೋಳಾದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ. ಇಲ್ಲದಿದ್ದರೆ ಹೋಯ್ತು ಕತೆ, ಸಂಸಾರ ನಾಶ. ಅದರಿಂದ ಹೇಗಿರಬೇಕು? ಅಲ್ಪ ತೃಪ್ತಶ್ಚ ದಾನೀಚ, ಅಲ್ಪ ಸಿಕ್ಕಿದ್ದನ್ನೇ ಸಮಾಧಾನವಾಗಿ ತೃಪ್ತನಾಗಿ ಅನುಭವಿಸಬೇಕು. ಮತ್ತು ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಸ್ವಲ್ಪ ಕೊಟ್ಟು ಬದುಕಬೇಕು. ಸಯಾತಿ ಪರಮಂ ಪದಂ, ಹಾಗಿದ್ದಾಗ ಪರಮಪದ ಸಿಗುತ್ತದೆ, ಮುಕ್ತಾತ್ಮನಾಗಬಹುದು, ಪುನರ್ಜನ್ಮ ಇರುವುದಿಲ್ಲ. ಸತ್ತ ಮೇಲೆ ರೆಸ್ಟ್ ಇನ್ ಪೀಸ್, ಶಾಂತಿಯಾಗಿ ಸಾಯಬಹುದು. ಇಲ್ಲದಿದ್ದರೆ ಅಶಾಂತಿಯಿಂದ ಪುನರ್ಜನ್ಮ, ನಾಯಿ ಜನ್ಮ, ನರಿ ಜನ್ಮ, ಕತ್ತೆ ಜನ್ಮ ಹುಟ್ಟಿ ಅಲ್ಲಿ ಸುಖ ಅಲ್ಲಿ ದುಃಖ ಅನುಭವಿಸ್ತಾ ಇರಬೇಕಾಗತ್ತೆ. ಎಚ್ಚರವಿರಬೇಕು. ಶಸ್ತ್ರಶಾಸ್ತ್ರ ಸಮಜ್ಞಾನಿ ದೇಶಕಾಲೇ ಸಜೀವತಿ ಅಥವಾ ದುಃಖಮಾಪ್ನೋತಿ ಅನ್ಯಸ್ಯ ಅವಲಂಬನಂ. ಎ ಪರ್ಸನ್ ವಾಂಟ್ ಟು ಲಿವ್ ಲಾಂಗರ್, he should know both subject skill and smashing or encounter skill. If we do not know both, we should be either dependent or we have to face lots of problems in the life. ಶಸ್ತ್ರವೂ ಗೊತ್ತಿರಬೇಕು, ಶಾಸ್ತ್ರವೂ ಗೊತ್ತಿರಬೇಕು, ಎರಡನ್ನೂ ಸಮಾನವಾಗಿ ತಿಳಿದಿರಬೇಕು. ಅಂಥವರು ಮಾತ್ರ ದೇಶ ಕಾಲದಲ್ಲಿ ಜೀವಂತವಾಗಿರುತ್ತಾರೆ. ಇಲ್ಲ ಅಂತಂದರೆ ದುಃಖ ಮಾಪನೋತಿ. ಎಲ್ಲ ಜ್ಞಾನ ಇದ್ದರೆ ಶಸ್ತ್ರದವನು ಬಂದಾಗ ಏನೂ ಮಾಡೋಕ್ಕಾಗಲ್ಲ, ಶಾಸ್ತ್ರದವನು ಬಂದರೆ ಶಸ್ತ್ರ ಇಲ್ಲದಿದ್ರೆ ಏನೂ ಮಾಡೋಕ್ಕಾಗಲ್ಲ. ಎರಡನ್ನೂ ಸಮನಾಗಿ ತಿಳ್ಕೊಂಡಿದ್ದಾಗ ಮಾತ್ರ ಸುಖ ದುಃಖೇ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಬದುಕಬಹುದು.
ಬರೀ ಪಾಂಡಿತ್ಯ ಇದ್ದರೆ ಸಾಲದು, ಈಜಕ್ಕೆ ಬರಬೇಕು. ಬರೀ ಈಜಕ್ಕೆ ಬಂದರೆ ಸಾಲದು, ಪಾಂಡಿತ್ಯನೂ ಇರಬೇಕು. ಶಾಸ್ತ್ರ ಸಮಜ್ಞಾನಿ ಎರಡನ್ನೂ ಅರಿತಿರಬೇಕು. ಆಗ ದುಃಖ ಕಡಿಮೆಯಾಗುತ್ತದೆ. ಇಲ್ಲದಿದ್ದರೆ ಅಥವಾ ದುಃಖಮಾಪ್ನೋತಿ, ದುಃಖ ಆಗಿಯೇ ಆಗುತ್ತದೆ. ಅಥವಾ ಅನ್ಯಸ್ಯ ಅವಲಂಬನಂ, ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಿರಬೇಕಾಗುತ್ತೆ. ಎಚ್ಚರವಿರಬೇಕು. ಸದಾ ಸಂಗ್ರಹ ದುರ್ಬುದ್ಧಿ ಅಂತಃಸೌಖ್ಯಂ ನದೀಯತೆ, ಪ್ರಕೃತಿಂ ವಿಕೃತಿಂ ಕೃತ್ವ ಸರ್ವಂ ನಾಶಯತಿ ಮತಿಂ. ದ ಗ್ರೀಡ್ ಆಫ್ ಅಕ್ಯುಮುಲೇಷನ್ ಆಫ್ ವೆಲ್ತ್ ವಿಲ್ ನೆವರ್ ಟೆಂಡರ್ ಗ್ಲಾಡ್ ಆರ್ ಕಂಟೆಂಟ್ಮೆಂಟ್. ಇಫ್ ವಿ ಆರ್ ಗ್ರೀಡಿ, ವಿ ಮಿಸ್ಯೂಸ್ ಎವ್ರಿ ನೇಚರ್ and we ruin, we destroy ourselves. ಸದಾ ಸಂಗ್ರಹ ದುರ್ಬುದ್ಧಿ, ಯಾವಾಗಲೂ ಬೇಕು ಬೇಕು, ಅದು ಸಂಗ್ರಹಣೆ ಮಾಡು, ಇದು ಸಂಗ್ರಹಣೆ ಮಾಡು, ನೋಡಿದ್ರೆ ಸಾಕು, ಆ ವಸ್ತು ಬೇಕು, ಈ ವಸ್ತು ಬೇಕು. ಸಂಗ್ರಹ ದುರ್ಬುದ್ಧಿ ಅಂತಃಸೌಖ್ಯಂ ನದೀಯತೆ. ಎಲ್ಲ ಮನೆಯಲ್ಲಿ ವಸ್ತುಗಳನ್ನು ತಂದು ರಾಶಿ ಹಾಕಿದ್ಮೇಲೆ ವಸ್ತುಗಳು ಒಳಗೆ, ಇವನು ಹೊರಗೆ. ಅಂತಃಸೌಖ್ಯಂ ನದೀಯತೆ, ಸುಖವನ್ನು ಕೊಡುವುದಿಲ್ಲ. ಪ್ರಕೃತಿಂ ವಿಕೃತಿಂ ಕೃತ್ವ, ಇದರಿಂದ ಪ್ರಕೃತಿಯನ್ನು ವಿಕಾರ ಮಾಡುತ್ತಾನೆ. ಸರ್ವಂ ನಾಶಯತಿ ಮತಿಂ, ಪ್ರಕೃತಿಯೂ ನಾಶವಾಗುತ್ತದೆ, ಇವನ ಬುದ್ಧಿಯೂ ನಾಶವಾಗುತ್ತದೆ. ಸರ್ವಂ ನಾಶಯತಿ ಮತಿಂ, ಬುದ್ಧಿಯೂ ಕೂಡ ನಾಶವಾಗುತ್ತದೆ. ವಿಸ್ತಾರಂ ಸಹಸಾ ಕೃತ್ವ ಸತ್ಕಾರ್ಯಂತು ಸಭಾಜನೈ, ಪರಂ ವೈಚಿತ್ರ್ಯ ಪ್ರಕೃತಿ ಅಂತೆಯೇ ಸಂಕಷ್ಟ ಕಾರಣಂ. ವಿ ಕ್ಯಾನ್ ಡೆವಲಪ್ any system soon with effective dedication and work. But tragedy is sudden change in the nature that will ruin everything. ವಿಸ್ತಾರಂ ಸಹಸಾ ಕೃತ್ವ, ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಮಾಡಿ 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 ಸತ್ಕಾರ್ಯಂತೂ ಸಭಾಜನಿ, ಒಳ್ಳೆ ಕೆಲಸನೆಲ್ಲ ಮಾಡ್ತಿರ್ತಾನೆ, ಎಲ್ಲರೂ ಮಾಡ್ತಾರೆ. ಆದರೆ ರೋಡ್ ರಿಪೇರಿ ಮಾಡಿಸ್ಕೊಡ್ತಾನೆ, ಎಲ್ಲ ಮಾಡಿಕೊಡ್ತಾನೆ, ಇಲ್ಲ ಅಂತಿಲ್ಲ, ಎಲ್ಲ ಅಭಿವೃದ್ಧಿ ಮಾಡ್ತಾನೆ. ಆದರೆ ಏನು ಮಾಡೋದು? ಪರಂ ವೈಚಿತ್ರ್ಯ ಪ್ರಕೃತಿ, ಈ ಪ್ರಕೃತಿ ವೈಚಿತ್ರ್ಯವನ್ನೇ ಹೇಳೋದು. ಎಲ್ಲ ಬಿಲ್ಡಿಂಗ್ ಕಟ್ಟಿರ್ತಾನೆ, ಭೂಕಂಪ ಎಲ್ಲ ದಬಾಕೊಂಡು ಮಟ್ಟ ಆಗುತ್ತೆ. ಅಂತೆಯೇ ಸಂಕಷ್ಟ ನಾಶನಂ. ಚೀನಾದಲ್ಲಿ ಕಿಲೋಮೀಟರ್ ಗಟ್ಟಲೆ ಡ್ಯಾಮ್ ಕಟ್ಟಿರ್ತಾರೆ, ಪರಿಣಾಮವಾಗಿ ಎಲ್ಲ ಮಳೆ ಒಂದೇ ಸಲ ಹೊಯ್ಯುತ್ತೆ, ಕೋಟ್ಯಾಂತರ ಜನ ಸತ್ತು ಹೋಗ್ತಾರೆ. ಅಂತೆಯೇ ಸಂಕಷ್ಟ ಕಾರಣಂ. ಉದಾಹರಣೆ, ಅದೇ ರೀತಿ ಏನು ಬೇಕಾದ್ರೂ ಆಗ್ಬೋದು, ಎಲ್ಲ ವಿಸ್ತಾರ ಮಾಡಿರ್ತಾರೆ, ಆದರೆ ಏನು ಬೇಕಾದರೂ ಆಗಬಹುದು. ಪ್ರಕೃತಿಯ ವೈಚಿತ್ರ್ಯಗಳು ಹೀಗೆ ನಡೆಯಬಹುದು. ಯಂತ್ರತಂತ್ರಾದಿ ಸಮೃದ್ಧಿ ವಿನಾಶಯತಿ ಸತ್ಕುಲಂ, ಅಣುರೇಣು ಕೃಶೋದ್ಯೋಗಿ ಕೌಶಲ್ಯಾದೇವ ಸಂತಸಂ. Capital intensive technology is not advisable for a long time sometimes. Instead, we intensify the small scale industries, small scale units, which can provide more skills as well as more jobs. ಯಂತ್ರ ತಂತ್ರಾಂಶ ಸಮೃದ್ಧಿ, ದೊಡ್ಡ ದೊಡ್ಡ ಯಂತ್ರಗಳು, ದೊಡ್ಡ ದೊಡ್ಡ ತಂತ್ರಜ್ಞಾನ, ಇದು ವಿನಾಶಯತಿ ಸತ್ಕುಲಂ, ಇದು ಯಂತ್ರತಂತ್ರ ಬದಲಾದ ಹಾಗೆ ಅನೇಕರು ಕೆಲಸ ಕಳೆದುಕೊಳ್ಳುತ್ತಾರೆ. ಕಂಪ್ಯೂಟರ್ ಬಂದಾಗ ನಿರುದ್ಯೋಗಿಗಳಾದರು, AI ಬಂದಾಗ ಕಂಪ್ಯೂಟರ್ ತಿಳಿದವನು ನಿರುದ್ಯೋಗಿ ಆದ. ಅಣುರೇಣು ಕೃಷೋದ್ಯೋಗಿ, ಇದರ ಬದಲಾಗಿ ಚಿಕ್ಕ ಚಿಕ್ಕ ಕೆಲಸವನ್ನು ಮಾಡಿಕೊಂಡಿದ್ದರೆ ಕೌಶಲ್ಯಾದೇವ ಸಂತತಿ, ನಲ್ಲಿ ರಿಪೇರಿ, ಎಲೆಕ್ಟ್ರಿಷಿಯನ್ನು, ಪ್ಲಂಬರು, ಫಿಟ್ಟರು, ಅವರಿಗಿರೋ ಲಾಭ ಕೋಟಿಯಲ್ಲಿ, ಏನೂ ಇಲ್ಲಂತೆ ಬಡವ್ರ ಥರ ಇರ್ತಾರೆ. ಆದರೆ ಒಂದು ಸಲ ಬಂದರೆ ಕೆಲಸ ಚೆನ್ನಾಗಿ ಮಾಡೋ ಕಲ್ತಿರ್ಬೇಕು, ಸುಮ್ಮನೆ ಅಲ್ಲ. ಕಲ್ತ್ಕೊಂಡಿರೋರು ಕಷ್ಟಪಟ್ಟು ದುಡಿತಾರೆ, ಅವರಿಗೆ ಯಾವುದೇ ರೀತಿಯ ಯಂತ್ರತಂತ್ರಾದಿ ಬದಲಾವಣೆ ಏನಾದರೂ ಇವ್ರ ಪಾಡು ಇವ್ರು ಜೀವನ ಮಾಡ್ಕೊಂಡಿರ್ತಾರೆ. ಕೃತಜ್ಞತಾವಿಹೀನಸ್ಯ ಜೀವನೆ ಕಾ ಪ್ರಯೋಜನಂ, ಕೀಟಾದಪಿ ಸಜೀವಂತಿ ಅನ್ನನಿದ್ರಾದಿ ಮೈಥುನೆ. ವಾಟ್ ಈಸ್ ದ ಯೂಸ್ ಆಫ್ ಲೈಫ್ ಇಫ್ ಯು ಡು ನಾಟ್ ಹ್ಯಾವ್ ದ ಗ್ರ್ಯಾಟಿಟ್ಯೂಡ್ ಟು ಅದರ್ಸ್? Starting from worms to all will live for food, sleep and sex.
ಕೃತಜ್ಞತಾವಿಹೀನಸ್ಯ, ಕೃತಜ್ಞ ಇಲ್ಲದ ಬಾಳು ಬಾಳೆ, ಕೃತಜ್ಞ ಇಲ್ಲದವನು ಜೀವನೇ ಕಾ ಪ್ರಯೋಜನ, ಹುಟ್ಟಿ ಬದುಕಿದ್ದಾದರೂ ಏನು ಪ್ರಯೋಜನ? ಥ್ಯಾಂಕ್ಸ್ ಅಂತ ಹೇಳುವಷ್ಟು ಮನಸ್ಸಿಲ್ಲ. ಥ್ಯಾಂಕ್ಸ್ ಯಾರಿಗೆ ಬೇಕು? ತೊಂದರೆ ಕೊಡದಿದ್ರೆ ಸಾಕು. ಕೃತಜ್ಞತಾವಿಹೀನಸ್ಯ ಜೀವನೇ ಕಾ ಪ್ರಯೋಜನ, ಜೀವನದಲ್ಲಿ ಏನು ಪ್ರಯೋಜನ? ಕೀಟಗಳು ಬದುಕ್ತವೆ, ಕ್ರಿಮಿಗಳು ಬದುಕ್ತವೆ, ಸಜೀವಂತಿ. ಯಾರೋ ಬೆಳೆದ ಹಣ್ಣು ಹಂಪಲುಗಳನ್ನು ಇವ್ರು ತಿನ್ಕೊಂಡು ಆ ಅನ್ನ ನಿದ್ರಾದಿ ಮೈಥುನ ಮಾಡ್ಕೊಂಡು ಅವುಗಳು ಬದುಕ್ತಿರ್ತವೆ. ಬಂದು ಥ್ಯಾಂಕ್ಸ್ ಹೇಳ್ತಾನ ಓನರ್ಗೆ? ಇಲ್ಲವೇ ಇಲ್ಲ. ಹಾಗೆ ಕೃತಜ್ಞತೆ ಇಲ್ಲದ ಬಾಳು ಬಾಳೇ ಅಲ್ಲ, ಯಾವ ಪ್ರಯೋಜನವೂ ಇಲ್ಲ. ಅರ್ಥಲಕ್ಷ್ಮೀ ವಿಚಿತ್ರಾಕ್ಷಿ ಸದಾ ಚಂಚಲ ಮಾನಸಿ, ಕೌಶಲ್ಯೇ ವಿನಿಪಾತೆ ಸ ಸದಾ ಸಮೃದ್ಧಿ ಸಾಧಕಿ. ದ ಮನಿ ಗಾಡೆಸ್ ಲಕ್ಷ್ಮಿ ಈಸ್ ವೆರಿ ಇನ್ಕನ್ಸಿಸ್ಟೆನ್ಸ್ ಆರ್ fickle minded, so we have to attract her for long time with the help of our own skill. So we should invest our money in small scale industries. ಅರ್ಥಲಕ್ಷ್ಮಿ ವಿಚಿತ್ರಾಕ್ಷಿ, ಈ ಹಣದ ದೇವತೆ ವಿಚಿತ್ರವಾದಮ್ಮ, ಸದಾ ಚಂಚಲ ಮಾನಸಿ, ಓಡ್ತಿರ್ತಾಳೆ. ಅವಳನ್ನ ಕಟಾಕೋದು ಹೆಂಗೆ ಅಂತಂದರೆ, ಕೌಶಲ್ಯ, ಯಾವುದಾದ್ರೂ ಒಂದು ಕುಶಲತೆ ಶಾರದೆ ನಮಗೆ ಒಲಿದಿರಬೇಕು. ಯಾವುದಾದ್ರೂ ಒಂದು ವಿದ್ಯೆ ನಮ್ಗೆ ಗೊತ್ತಿರಬೇಕು. ಭಾಷಣ ಮಾಡೋದು, ಅಥವಾ ಮದುವೆ ಮಾಡೋದು, ಮದುವೆ ಮಾಡಿಸೋದು, ಅಥವಾ ನಲ್ಲಿ ರಿಪೇರಿ, ಎಲೆಕ್ಟ್ರಿಕಲ್ ರಿಪೇರಿ, ಈ ಥರ ಅನೇಕ ಒಂದು ಬಟ್ಟೆ ಹೊಲಿಯೋದು, ಎಂಬ್ರಾಯ್ಡ್ರಿ ಮಾಡೋದು, ಯಾವುದಕ್ಕೆ ಕೌಶಲ್ಯ ಗೊತ್ತಿದ್ದರೆ ಲಕ್ಷ್ಮಿ ಯಾವತ್ತಿದ್ರೂ ನಮ್ಮ ಮನೇಲೇ ಇರ್ತಾಳೆ. ಕೆಲಸಕ್ಕೆ ಜಾಬ್ ಸೇರ್ಕೋತೀನಿ, ಡಿಗ್ರಿ ಮಾಡ್ಕೋತೀನಿ ಅಂದರೆ ಅವಳ ಹಿಂದ್ಗಡೆ ನಾವು ಓಡಬೇಕು. ಕೌಶಲ್ಯೇ ವಿನಿಪಾತೆ ಸಾ, ಅವಳನ್ನು ನಮ್ಮ ಕೌಶಲ್ಯದಲ್ಲಿ ಇಟ್ಕೊಳ್ಬೇಕು. ಅಲ್ಲಿನ ಡಾಕ್ಟ್ರು ಕೌಶಲ್ಯ ಇದೆ ಅವ್ರಿಗೆ. ಸಾ ಸಮೃದ್ಧಿ ಸಾಧಕಿ, ಆಟೋಮ್ಯಾಟಿಕ್ಕಾಗಿ ಅವಳು ನಮ್ಮ ಕಾಲಡಿ ಬಂದು ಬಿದ್ದುಕೊಂಡಿರ್ತಾಳೆ. ಸಣ್ಣ ಕೈಗಾರಿಕೆ ಮಾಡೋದ್ರಿಂದ ಇದೆಲ್ಲ ಸಾಧ್ಯ. ಸರ್ಕಾರಿ ಕಾರ್ಯಸೌಧೆ ಕರ್ತವ್ಯಂ ನಾಟಕೀಯತ, ಲಾಭಾಂತೆ ಸಕಲಂ ವ್ಯರ್ಥಂ ಇಕ್ಷುದಂಡಮಿವಾಂಭಸ. Most of all the government officers are drama players. Once they get benefited, everything is meaningless like sugar cane rind. ಸರ್ಕಾರಿ ಕಾರ್ಯಸೌಧೆ, ದೊಡ್ಡ ಕಾರ್ಯಸೌಧ ಇರುತ್ತೆ, ಸರ್ಕಾರಿ ಕಾರ್ಯಸೌಧ. ಅಲ್ಲಿ ಕರ್ತವ್ಯ ಮಾಡ್ತಿದ್ದಾರೆ ಅಂತ ಮಾಡುವಂತಹ ನಾಟಕದ ಪಾತ್ರಧಾರಿಗಳಲ್ಲಿರೋರು. ಅವ್ರಿಗೆ ಉದ್ದೇಶ ಏನು ಅಂದರೆ, ಯಾವುದಾದ್ರೂ ಒಂದು ಬಂತು ಅಂತ, ಮಿಕ ಬಂತು ಅಂದ್ರೆ ಪಾಟ್ ಅಂತ ಹಿಡಿದು ವಾಡದು ಬಡದು ಜಪ್ಪಿ ಲಾಭ ಮಾಡಿಕೊಳ್ಳುವುದೇ ಅವರ ಉದ್ದೇಶ. ಆನಂತರ ಲಾಭಾಂತೆ ಸಕಲಂ ವ್ಯರ್ಥಂ, ಅವರಿಗಾಗೋ ಪ್ರಾಫಿಟ್ ಬಂತ ಮಾತೇ ಆಡಿಸೋದಿಲ್ಲ. ನಮ್ಮ ಕೆಲಸ ಅಲ್ಲೇ ಬಿದ್ದಿರುತ್ತೆ. ಇಕ್ಷುದಂಡ ಮೀಮಾಂಬಸ, ಚೆನ್ನಾಗಿ ರಸವನ್ನು ಕುಡಿದ ಮೇಲೆ ಕಬ್ಬಿನ ದಂಡೆಯನ್ನು, ಸಿಪ್ಪೆಯನ್ನು ಯಾರು ತಿನ್ನುತ್ತಾರೆ, ಯಾರು ನೋಡುತ್ತಾರೆ? ಇಕ್ಷುದಂಡ ಮೀಮಾಂಬಸ, ನೀರು ಹೋದ ಕಬ್ಬಿನ ತುಂಡಿನಂತೆ ನಾವು ನಮ್ಮ ಜೀವನವನ್ನು ಮಾಡಬೇಕಾಗತ್ತೆ. ಯಾವುದೇ ರೀತಿ ಲಾಭ ಬರೋದಿಲ್ಲ. ಏನು ಮಾಡೋದು? ಜಲಮುತ್ಕೃಷ್ಟ ಆಹಾರಂ ಮೂತ್ರವರ್ಣೇನ ಚಿಂತನಂ ಉತ್ತಮಂ ಶ್ವೇತವರ್ಣಾಯ ಹರಿದ್ವರ್ಣೇನ ದೂಷಣಂ. ವಾಟರ್ ಇಟ್ ಸೆಲ್ಫ್ is a real good food. The need of the water to our body is measured in terms of color of the urine. White urine represents no need to take water to our body, and the yellow is somewhat okay. If the greenish urine we have, it is very dangerous. It is a sign of danger. ಜಲಮುತ್ಕೃಷ್ಟ ಆಹಾರಂ, ಜಲವೂ ಕೂಡ, ನೀರು ಕೂಡ ಒಂದು ಉತ್ಕೃಷ್ಟವಾದ ಆಹಾರ. ಇದನ್ನು ಹೇಗೆ ನಮ್ಮ ದೇಹಕ್ಕೆ ಬೇಕೋ ಬೇಡೋ ಅಂತ ಯೋಚನೆ ಮಾಡೋದು ಹೇಗೆ? ಮೂತ್ರವರ್ಣೇನ ಚಿಂತನಂ, ಮೂತ್ರದ ಬಣ್ಣದಿಂದ ಚಿಂತನೆ ಮಾಡಬಹುದು. ಹೇಗೆ? ಉತ್ತಮಂ ಶ್ವೇತವರ್ಣಾಯ, ಅಕಸ್ಮಾತ್ ಯೂರಿನ್ ಬಿಳಿಯಾಗಿ ಹೋಗುತ್ತಿದ್ದರೆ ನಮ್ಮ ದೇಹಕ್ಕೆ ನೀರು ಸಾಕಾಗಿದೆ ಎಂದು ಅರ್ಥ.
ಹರಿದ್ವರ್ಣೇನ ದೂಷಣಂ. ಅಕಸ್ಮಾತ್ ನಮಗೆ ಯೂರಿನ್ ಏನಾದರೂ ಯೆಲ್ಲೋ ಕಲರ್ ಬಂದರೆ ನೀರು ಕುಡಿ ಬೇಗ ಅಂತ ಅರ್ಥ, ಕಿಡ್ನಿ ಪ್ರಾಬ್ಲಮ್ ಆಗ್ತಿದೆ ಅಂತ ಅರ್ಥ. ಅಕಸ್ಮಾತ್ ಏನಾದರೂ ಹಸಿರು ಬಣ್ಣಕ್ಕೆ ಏನಾದರೂ ಬಂದರೆ ನೀನು ಡೇಂಜರ್ಲಿದೆಯಾ, ಅಪಾಯಕಾರಿಯಾಗಿದೆಯಾ, ನಿನ್ನನ್ನು ಆಸ್ಪತ್ರೆಗೆ ಸೇರಿಸಬೇಕೆಂದೇ ಅರ್ಥ. ಸರ್ವಶಿಕ್ಷಾಭಿಯಾನೇನ ಶಾಲಾ ಗಚ್ಚತಿ ಕೇಚನ ಶಿಷ್ಯವೇತನ ಉದ್ದೇಶ್ಯಂ ಅಥವಾ ಕಾಮಪೀಡಿತಂ. ಸರ್ವಶಿಕ್ಷಣ ಅಭಿಯಾನ. Many students are forced to go to school on the scheme of Sarva Shikshana Abhiyan. Again, they go to school for two reasons. One is for the free things like food, scholarship, etc. And another one is, especially for the youngsters, for love and lust and the sexual lust. ಸರ್ವಶಿಕ್ಷಾ ಅಭಿಯಾನೇನ ಶಾಲಾ ಗಚ್ಚತಿ ಕೇಚನ. ಕೆಲವರು, ಎಲ್ಲರಲ್ಲ, ಕೆಲವರು ಸರ್ವಶಿಕ್ಷಾ ಅಭಿಯಾನದ ಹೆಸರಿನಲ್ಲಿ ಶಾಲೆಗೆ ಹೋಗುತ್ತಾರೆ. ಅಲ್ಲಿ ಎರಡು ಉದ್ದೇಶ ಇರುತ್ತೆ. ಒಂದು ಶಿಷ್ಯವೇತನ ಉದ್ದೇಶ ಶಿಷ್ಯವೇತನ ಆಗಿರುತ್ತದೆ, ಅಥವಾ ಕಾಮಪೀಡಿತರಾಗಿರುತ್ತಾರೆ. ಘನಪಾಠಿ ಜಟಾಪಾಠಿ ಅದೃಶ್ಯಂ ಜನಮಾನಸಿ ತದೇವ ನಿಜ ಸದ್ವಿದ್ಯಾ ಸಂಪದಾ ಮುಕ್ತಿ ಕಾರಣಂ. ಘನಪಾಠ, ಜಟಪಾಠ, ಕಂಠಪಾಠ ಇತ್ಯಾದಿ ಪಾಠಾಂತರಗಳಿವೆ. ಆರ್ ದ ಮೆಥಡ್ಸ್ ಫಾರ್ ಎಜುಕೇಷನ್. ದೇ ಆರ್ ವ್ಯಾನಿಷಿಂಗ್ ನವಡೇಸ್. ಆ್ಯಕ್ಚುಲಿ ಇಟ್ ಈಸ್ ದ ರಿಯಲ್ ಎಜುಕೇಷನ್ ಸಿಸ್ಟಮ್ ವಿಚ್ ಸ್ಯಾಕ್ರಿಫೈಸಸ್ ದ ಲೈಫ್ ಆ್ಯಂಡ್ ಲೀಡ್ಸ್ ಟು ಸಾಲ್ವೇಷನ್. ಘನಪಾಠ, ಜಟಪಾಠ, ಕಂಠಪಾಠ ಇವೆಲ್ಲ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ. ಆದರೆ ತದೇವ ನಿಜ ಸದ್ವಿದ್ಯೆ, ಅದೇ ನಿಜವಾದ ಸದ್ವಿದ್ಯೆ. ಪುಸ್ತಕಗಳನ್ನೇ ಕಂಠಪಾಠ ಮಾಡುತ್ತಾರೆ, ಘನಪಾಠ ಮಾಡುತ್ತಾರೆ. 6 ಸಲ ಮುಂದೆ 6 ಸಲ ಹಿಂದೆ ಹೇಳಿಕೊಂಡು ಒಂದು ಪದವನ್ನು ಅಷ್ಟು ಶ್ರದ್ಧೆಯಿಂದ ಕಲಿತು ಘನಪಾಠ ಅಂತ ಆನ್ಲೈನಲ್ಲಿ ಹೊಡೆದ್ರೆ ನೋಡ್ಬೋದು ಎಷ್ಟು ಕಷ್ಟ ಅಂತಂದ್ರೆ ಅಷ್ಟು ಕಷ್ಟ. ಅವನೇನಾದರೂ ಒಂದು ಘನಪಾಠ ಹೇಳಬೇಕಾದ್ರೆ ಅರ್ಧ ಗಂಟೆ ಕಾನ್ಸಂಟ್ರೇಟಾಗಿ ಕೂತಿರ್ಬೇಕು. ಒಂದು ಚೂರು ಬದಲಾಯಿಸಿದ್ರು ಉಲ್ಟಾ ಪಲ್ಟಾಗಿ ಹೋಗುತ್ತೆ. ಅಂತಹ ವಿದ್ಯೆ ತದೇವ ನಿಜ ಸದ್ವಿದ್ಯಾ, ಅದು ನಿಜವಾದ ವಿದ್ಯೆ. ಸಂಪದಾ ಮುಕ್ತಿ ಕಾರಣಂ, ಅಂಥದ್ದೇ ಮೋಕ್ಷ ಸಾಧನೆ ಆಗುತ್ತದೆ. ಇದರಿಂದ ಜ್ಞಾನದಿಂದ ಮೋಕ್ಷ, ಸಗುಣದಿಂದ ನಿರ್ಗುಣ ಬ್ರಹ್ಮನೆಡೆಗೆ ಹೋಗಲು ಇಂತಹ ಜ್ಞಾನ ನಮಗೆ ಸಹಕಾರಿಯಾಗುತ್ತದೆ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.